ಕೋಸ್ಟಲ್ ಕನ್ನಡ ವೀಕ್ಷಿಸ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ದುರಂಧರ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಇವಾಗ ಎಲ್ಲಿ ನೋಡಿದ್ರು ಬರೀ ದುರಂಧರ್. ಎಲ್ಲ ಕಡೆಗಳಲ್ಲೂ ಕೂಡ ಹೌಸ್ಫುಲ್ ಪ್ರದರ್ಶನ, ಟಿಕೆಟ್ ಸಿಗ್ತಾ ಇಲ್ಲ. ಈ ಪೈಕಿ ತಮಿಳು ಸೆಂಟರ್ ರಾಜಧಾನಿ ಬೆಂಗಳೂರಿನ ಸ್ವಾಗತ್ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ ಇವತ್ತು ಮಧ್ಯಾಹ್ನ ಸಿಕ್ಕಿರುವಂಥ ರೆಸ್ಪಾನ್ಸ್ ಯಾವ ರೀತಿ ಇತ್ತು ಅಂತ ಕೇಳಿದರೆ ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಇದೆ. ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಪೂರ್ಣಿಮಾ ಚಿತ್ರಮಂದಿರ ಸಾಕ್ಷಿಯಾಗಿದೆ. ಯಾವ ರೀತಿಯ ಪ್ರತಿಕ್ರಿಯೆ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಇತ್ತು ಅಂತ ಕೇಳಿದ್ರೆ ಈಗಾಗಲೇ ನೀವು ನೋಡ್ತಾ ಇದ್ದೀರಾ. ಅದಾಗಲೇ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಮಧ್ಯಾಹ್ನದ ಪ್ರದರ್ಶನ ಆರಂಭವಾಗಿತ್ತು. ದುರಂಧರ್ ಸಿನಿಮಾಗೆ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ದಿನ 4 ಆಟ. ಸಾಮಾನ್ಯವಾಗಿ ಪೂರ್ಣಿಮಾ ಚಿತ್ರಮಂದಿರದಲ್ಲಿ 5 ಆಟ ಇರೋದು. ಆದರೆ ಈ ಸಿನಿಮಾ ತುಂಬಾ ಲೆಂತಿಯಾಗಿದೆ, 4 ಗಂಟೆಯ ಸಿನಿಮಾ. ಹೀಗಾಗಿ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಈ ಸಿನಿಮಾಗೆ 4 ಪ್ರದರ್ಶನ. ಬೆಳಗ್ಗೆ 9:45, ಅದಾದ ಬಳಿಕ ಮಧ್ಯಾಹ್ನ 2 ಗಂಟೆ, ಅದಾದ ಬಳಿಕ ಸಂಜೆ 6:15 ಹಾಗೆ ರಾತ್ರಿ 10:30ಕ್ಕೆ ಪ್ರದರ್ಶನ. ಸ್ವಲ್ಪ ಆಚೀಚೆ ಆಗ್ಬೋದು, ಇದು ಅಧಿಕೃತ ಪ್ರದರ್ಶನ ಇರೋದು. ಹೀಗಿರಬೇಕಾದ್ರೆ ಮಧ್ಯಾಹ್ನ 2 ಗಂಟೆ ಪ್ರದರ್ಶನ ತಮಿಳು ವರ್ಷನ್. ಈ ತಮಿಳು ವರ್ಷನ್ನ ದುರಂಧರ್ ಸಿನಿಮಾಗೆ ಯಾವ ರೀತಿಯ ಪ್ರತಿಕ್ರಿಯೆ ಇತ್ತು ಅಂತ ಕೇಳಿದರೆ ಮಧ್ಯಾಹ್ನ ಹೌಸ್ಫುಲ್ ಪ್ರದರ್ಶನ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರ. ವಾಹನಗಳು, ದ್ವಿಚಕ್ರ ವಾಹನಗಳು ಚಿತ್ರಮಂದಿರದಲ್ಲಿ ಫುಲ್ ಆಗಿದೆ. ಚಿತ್ರಮಂದಿರದ ಆವರಣದಲ್ಲಿ ದ್ವಿಚಕ್ರ ವಾಹನಗಳು. ಇದೇ ಹೇಳುತ್ತೆ ಈ ಸಿನಿಮಾಗೆ ಯಾವ ಮಟ್ಟದಲ್ಲಿ ಪ್ರತಿಕ್ರಿಯೆ ಪೂರ್ಣಿಮಾ ಚಿತ್ರಮಂದಿರದಲ್ಲಿ ಸಿಕ್ಕಿದೆ ಅಂತ. ಈ ರೀತಿ ಹೌಸ್ಫುಲ್ ಆಗದೆ ಅದೆಷ್ಟೋ ಸಮಯಗಳಾಗಿವೆ. ಮೊದಲೆಲ್ಲ ಈ ಹೌಸ್ಫುಲ್ ಎಲ್ಲ ಕಾಮನ್. ಈ ರೀತಿಯಾಗಿ ಚಿತ್ರಮಂದಿರದ ಸುತ್ತಲೆಲ್ಲ ಈ ಆಟೋಗಳು, ಬೈಕು, ಕಾರು ಇವೆಲ್ಲ ನಿಂತು ಚಿತ್ರಮಂದಿರ ಫುಲ್ ಆಗೋದು. ಅಂದರೆ ಇದು ಮಧ್ಯಾಹ್ನ 2 ಗಂಟೆ ಪ್ರದರ್ಶನ ಹೌಸ್ಫುಲ್ ಅಲ್ಲ, ಆಲ್ಮೋಸ್ಟ್ ಫುಲ್ಲು. ಬಾಲ್ಕನಿ ಫುಲ್ ಆಗಿದೆ. ದ್ವಿತೀಯ ದರ್ಜೆ ಕೆಳಭಾಗದಲ್ಲಿ ಒಂದಿಷ್ಟು ಟಿಕೆಟ್ಗಳು ಲಭ್ಯ ಇತ್ತು, ಹೌಸ್ಫುಲ್ ಆಗಿಲ್ಲ. ನೋಡಿ ಯಾವ ಮಟ್ಟಕ್ಕೆ ಇದೆ ಪೂರ್ಣಿಮಾ ಚಿತ್ರಮಂದಿರ. ತಮಿಳು ಸೆಂಟರ್ ಇದು. ಮೊದಲೆಲ್ಲ ಈ ಚಿತ್ರಮಂದಿರದಲ್ಲಿ ತಮಿಳು ಬಿಟ್ಟರೆ ಬೇರೆ ಯಾವ ಭಾಷಾ ಸಿನಿಮಾಗಳನ್ನು ಹಾಕ್ತಾ ಇರಲಿಲ್ಲ. ಆದರೆ ಪ್ರಸ್ತುತ ಸ್ವಾಗತ್ ಸಂಸ್ಥೆಯವರು ಈ ಚಿತ್ರಮಂದಿರವನ್ನು ವಹಿಸಿಕೊಂಡ ಬಳಿಕ ಎಲ್ಲ ಭಾಷಾ ಸಿನಿಮಾಗಳನ್ನು ಹಾಕ್ತಾರೆ. ಇಂಗ್ಲೀಷು, ಹಿಂದಿ, ತೆಲುಗು, ಕನ್ನಡ ಸಿನಿಮಾಗಳ ಪ್ರದರ್ಶನ ಕೂಡ ಇದೆ. ಆದರೆ ಸ್ವಲ್ಪ ಹೆಚ್ಚಾಗಿ ತಮಿಳು ಸಿನಿಮಾಗಳೇ. ಯಾಕಂತ ಹೇಳಿದ್ರೆ ಇದು ಸುತ್ತಮುತ್ತಲೇ ಅವರೇ ಇರೋದು. ಹೀಗಾಗಿ ಇಲ್ಲಿ ದುರಂಧರ್ ಹಿಂದಿ ವರ್ಷನ್ನ ಜೊತೆಗೆ ತಮಿಳು ವರ್ಷನನ್ನು ಕೂಡ ಹಾಕಿದ್ದಾರೆ. ಹೌಸ್ಫುಲ್ ಪ್ರದರ್ಶನ, ಭರ್ಜರಿಯಾದಂಥ ಕಲೆಕ್ಷನ್ನು.